ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್. ನೀವು ನೋಡ್ತಾ ಇದ್ದೀರಾ ಎ ಸ್ಟಾರ್ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾನಿಲ್ಲಿ ಮಾದನಾಯಕನಹಳ್ಳಿ, ಲೊಕೇಶನ್ ಬಂದು ಮಾದನಾಯಕನಹಳ್ಳಿ. ನೋಡಿ ಸ್ನೇಹಿತರೆ, ಈ ಮಾದನಾಯಕನಹಳ್ಳಿ ನಗರಸಭೆಗೆ ಸೇರಿರೋಂಥ ಒಂದು ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಫೇಸಿಂಗ್ ಬಂದು ಸೌತು. ನೋಡಿ ಸ್ನೇಹಿತರೆ, ಫೇಸಿಂಗ್ ಸೌತು, ಡೋರ್ಸ್ ಎಲ್ಲ ಈಸ್ಟ್ ಬರುತ್ತೆ. 2030 600 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣವಾಗಿರೋಂಥ ಒಂದು ಹೊಸ ಮನೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಖಾತಾ CMC, ವಾಟರ್ CMC. ನೋಡಿ ಸ್ನೇಹಿತರೆ, ಈ ಒಂದು ಬಿಲ್ಡಿಂಗ್ ಹೊಸ ಮನೆ ನೋಡಿ ಸ್ನೇಹಿತರೆ ಮಾರಾಟಕ್ಕಿದೆ. G+2 ಇದೆ. ನೋಡಿ ಸ್ನೇಹಿತರೆ, ಇದು ನೋಡಿ ಸ್ನೇಹಿತರೆ, 2 ಕಿಲೋಮೀಟರ್ ನಿಮಗೆ ಮಾದಾವರ. ಓಕೆ, ಖಾತಾ CMC, ವಾಟರ್ CMC. ಓಕೆ, ಈ ಒಂದು ಮನೆ ಸೇಲ್ಗಿದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಫೇಸಿಂಗ್ ಸೌತು, ಡೋರ್ಸ್ ಎಲ್ಲ ಈಸ್ಟು. ನೋಡಿ ಸ್ನೇಹಿತರೆ, ಇಲ್ಲಿಗೆಲ್ಲ ನೀರು ಲೆವೆಟ್ಟು ನೀರಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲೆಲ್ಲ CMCಯಿಂದ ವಾಟರ್ ಇದೆ, ನೋಡ್ಕೊಳ್ಳಿ. ಲೆವೆಟಲ್ಲಿ ರೋಡ್ಸ್ ಎಲ್ಲ 25 ಅಡಿ ರೋಡು, 25 ಫಿಟ್ಟು. ಮತ್ತು ವಾಕಬಲ್ BMTC ಬಸ್ ಸ್ಟಾಪ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ನೋಡಿ ಸ್ನೇಹಿತರೆ, ಇವರು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಒಂದೆರಡು ಬೈಕು ಹಾಕ್ಕೊಬೋದು ಸ್ನೇಹಿತರೆ. 1 BHK ಹೌಸ್ ಇದೆ. ನಿಮಗೆ ಅದ್ರ ಮೇಲ್ಗಡೆ 2 BHK ಇದೆ, ಅದ್ರ ಮೇಲ್ಗಡೆ 2 BHK ಇದೆ. ಟೋಟಲ್ಲು G+2 ಇರೋಂಥ ಈ ಒಂದು ಮನೆ ಸೇಲ್ಗಿದೆ. ನೋಡಿ ಸ್ನೇಹಿತರೆ, ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಇಲ್ಲೆಲ್ಲ ಹೊಸ ಹೊಸ ಮನೆಗಳೆಲ್ಲ ಆಗಿದೆ ಸ್ನೇಹಿತರೆ. ನೋಡಿ, ರೋಡ್ಸ್ ಎಲ್ಲ 25 ಅಡಿ ರೋಡು, 25 ಫಿಟ್ಟು ರೋಡ್ಸ್ ಎಲ್ಲ. ಮತ್ತು ಇಲ್ಲೆಲ್ಲ ನೋಡಿ ಸ್ನೇಹಿತರೆ, ಎಲ್ಲ ಮನೆಗಳೆಲ್ಲ ಆಗ್ತಾಯಿದೆ, ಹೊಸ ಹೊಸ ಮನೆಗಳೆಲ್ಲ ಆಗ್ತಾಯಿದೆ. ಓಕೆ, ನೋಡೋದ್ರಲ್ಲ ಸ್ನೇಹಿತರೆ, ರೋಡೆಲ್ಲ 25 ಅಡಿ ರೋಡು, 25 ಫಿಟ್ ರೋಡು. ಮತ್ತು BMTC ಬಸ್ ಸ್ಟಾಪ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿರೋಂಥ ಈ ಒಂದು ಮನೆ ಸೇಲ್ಗಿದೆ. ಓಕೆ, ಇದು ಬೆಂಗಳೂರು ನಾರ್ತ್ ಬರುತ್ತೆ ಸ್ನೇಹಿತರೆ. ನೀವು ಕೇಳಿರ್ಬೋದು, NH4 ತುಮಕೂರು ಹೈವೇನಲ್ಲಿ ಮಾದನಾಯಕನಹಳ್ಳಿ ಅಂತ ಬರುತ್ತೆ. ಇದು ತುಮಕೂರು ರೋಡ್ಗೆ. ಓಕೆ, ಇವಾಗ ಒಳಗಡೆ ಹೋಗೋಣ, ಬಿಲ್ಡಿಂಗ್ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಕೆಲಸ ಎಷ್ಟು ನೀಟಾಗಿದೆ. 2030 ಏನು ಮನೆ ಕಟ್ಬೋದು ನೋಡ್ಕೊಳ್ಳಿ ಸ್ನೇಹಿತರೆ. ಪ್ಲಾನ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಏನಪ್ಪ ಅಂತಂದರೆ ಇಂಟೀರಿಯರ್ ಆಗಿಲ್ಲ. ನೋಡಿ ಸ್ನೇಹಿತರೆ, ಇದೆಲ್ಲ ಕಾಪರ್ ಲೈನಿಂಗ್ ಮಾಡಿರೋದು. ಓಕೆ, ನೋಡ್ಕೊಳ್ಳಿ. ಪಾರ್ಕಿಂಗು ಒಂದು 5 ಸೀಟ್ರ್ ಗಾಡಿ ಆರಾಮಾಗಿ ಹಾಕ್ಕೊಬೋದು. ನಿಮಗೆ 5 ಸೀಟರ್ ಕಾರ್ ಪಾರ್ಕಿಂಗ್ ಆರಾಮಾಗಿ ಮಾಡ್ಕೊಬೋದು. ಮತ್ತು ನೋಡಿ ಸ್ನೇಹಿತರೆ, ಇಲ್ಲಿ 1 BHK ಹೌಸ್ ಇದೆ. ಸೌತ್ ಫೇಸ್ ಆಗಿರೋದ್ರಿಂದ ನೋಡಿ ಸ್ನೇಹಿತರೆ, ಸಂಪು ದೇವಮೂಲೆಯಲ್ಲಿ ಬರುತ್ತೆ. ಓಕೆ, ಇವಾಗ 1 BHK ಹೌಸ್ ನೋಡೋಣ. ನೋಡಿ ಸ್ನೇಹಿತರೆ, ಸಂಪೊಂದು ಒಂದು 12,500 ಲೀಟರ್ಸ್ ಮಾಡಿದ್ದಾರೆ. ಓಕೆ, ನೋಡಿ, ಇದು 1 BHK ಹೌಸು, ಹಾಲು ಮತ್ತು ಫಾಲ್ ಸೀಲಿಂಗ್ ಎಲ್ಲ ಆಗಿದೆ. ಇಂಟೀರಿಯರ್ ಮಾಡಿಲ್ಲ ಸ್ನೇಹಿತರೆ ಇವರು. ಓಕೆ, ಕಿಚನ್ ನೋಡಿ, ಕಿಚನ್ ಸಜ್ಜ ಎಲ್ಲ ಇದೆ. ಓಕೆ, ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಹಾಕಿದ್ದಾರೆ ಸ್ನೇಹಿತರೆ, ಎಲ್ಲ SS ಐಟಮೇ ಹಾಕಿದ್ದಾರೆ. ಇದು ರೂಮ್. ಓಕೆ, ನೋಡಿ, ಇಲ್ಲೂ ಸಜ್ಜ ಎಲ್ಲ ಬರ್ತಾ ಇದೆ. ಓಕೆ, ವಾಶ್ರೂಮು ಇದೆ, ನೋಡ್ಕೊಳ್ಳಿ. ಹಾಲು. ಓಕೆ, ವಾಶ್ರೂಮ್ ನೋಡಿ, ಇದು ಫಾರಿನ್ ಹಾಕಿದ್ದಾರೆ. ಮತ್ತು ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಹಾಕಿದ್ದಾರೆ, ನೋಡ್ಕೊಳ್ಳಿ ಸ್ನೇಹಿತರೆ.
ಓಕೆ, ಉದ್ದ ಬರುತ್ತೆ. ಓಕೆ, ಇವಾಗ ಫಸ್ಟ್ ಫ್ಲೋರ್ ಹೋಗೋಣ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಕೆಲಸ, ಪರವಾಗಿಲ್ಲ, ನೀಟಾಗಿದೆ ಸ್ನೇಹಿತರೆ ಕೆಲಸನೂ. ನೋಡಿ ಸ್ಟೆಪ್ಸ್ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಓನರ್ ಇದ್ಕೊಂಡು ಒಂದು 2 ಮನೆ ಬಾಡಿಗೆ ಬರೋ ಅಂಥ ಈ ಒಂದು ಪುಟಾಣಿ ಮನೆ ನೋಡಿ ಸ್ನೇಹಿತರೆ ಸೇಲ್ಗಿದೆ. ನಿಮಗೆ 60% ಲೋನ್ ಆಗುತ್ತೆ ಸ್ನೇಹಿತರೆ. ನಗರಸಭೆಯಲ್ಲಿ ನಿಮಗೆ 60% ಲೋನ್ ಎಲ್ಲ ಆಗುತ್ತೆ. ನೋಡಿ ಸೇಫ್ಟಿ ಗೇಟ್ ಎಲ್ಲ ಇದೆ. ಓಕೆ, ಸೇಫ್ಟಿ ಗೇಟ್ ಎಲ್ಲ ಮಾಡಿದ್ದಾರೆ ನೋಡಿ. ನೋಡಿ ಫ್ರೇಮು, ಡೋರು ಟೀಕು, ಇನ್ನೂ ಪಾಲಿಶ್ ಆಗಿಲ್ಲ, ಮಾಡಿಕೊಡ್ತಾರೆ ಓನರು. ಓಕೆ, ಹಾಲು ನೋಡಿ ಸ್ನೇಹಿತರೆ, POP ಎಲ್ಲ ಆಗಿದೆ, ಫಾಲ್ ಸೀಲಿಂಗ್ ಎಲ್ಲ ಆಗಿದೆ. ನೋಡ್ಕೊಳ್ಳಿ ಹಾಲು. ನೋಡಿ ಕಿಚನ್ನು, ಇದೊಂದು ರೂಮು ನೋಡಿ ಸ್ನೇಹಿತರೆ, ಇದೊಂದು ವಾಶ್ರೂಮ್ ಬರುತ್ತೆ, ಇದೊಂದು ರೂಮ್, 2 ರೂಮ್ ಬರುತ್ತೆ. ಓಕೆ, ಇವಾಗ ದೇವ್ರ ಮನೆ ನೋಡೋಣ. ನೋಡಿ ದೇವ್ರ ಮನೆ ಇದು ನೋಡಿ ಸ್ನೇಹಿತರೆ, ಇದು ವಾಸ್ಕಲ್ಲು ಮತ್ತು ಡೋರ್ಸು ಒಂದೇ ಮಾಡಿದ್ದಾರೆ, ಒಂದೇ ಮರದಲ್ಲಿ ಮಾಡಿದ್ದಾರೆ. ಓಕೆ, ನೋಡಿ ಫಾಲ್ ಸೀಲಿಂಗ್ ಎಲ್ಲ ಚೆನ್ನಾಗಿದೆ, ನೀಟಾಗಿ ಬಂದಿದೆ ಮನೆ, ಚೆನ್ನಾಗಿದೆ, ಪರವಾಗಿಲ್ಲ. ಒಂದು 20-30ನಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಸೊ ಇಂಟೀರಿಯರ್ ಮಾಡಿದರೆ ಇನ್ನೂ ಸೂಪರಾಗಿರ್ತಿತ್ತು. ಇಂಟೀರಿಯರ್ ಇಲ್ಲ ಈ ಒಂದು ಬಿಲ್ಡಿಂಗ್ಗೆ. ಓಕೆ, ನೋಡಿ ಕಿಚನ್ ಎಲ್ಲ ವಾಸ್ತುವಾಗಿ ಮಾಡಿದ್ದಾರೆ, ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಗ್ಯಾಪ್ ಬಿಟ್ಟಿದ್ದಾರೆ, ಫಿಟ್ಸ್ ಪಾಯಿಂಟ್ ಇಟ್ಕೊಬೋದು. ನೋಡಿ ಕಾಪರ್ ಲೈನ್ ಬಂದಿದೆ, ವಿಂಡೋ ಇದೆ, ಸಜ್ಜನು ಇದೆ, ವುಡ್ ವರ್ಕ್ಸ್ ಬೇಕಾದರೆ ಮಾಡಿಸ್ಕೊಬೋದು ಸ್ನೇಹಿತರೆ. ಓಕೆ, ಇನ್ನೊಂದು ಸತಿ ಹಾಲ್ ನೋಡ್ಕೊಂಬಿಡಿ. ಓಕೆ, ಇದು ರೂಮ್ 1 ನೋಡಿ ಸ್ನೇಹಿತರೆ. ರೂಮ್ 1ನಲ್ಲಿ ವಿಂಡೋ ಇದೆ, ಡಬಲ್ ಕಾಟ್ ಹಾಕೊಬೋದು, ಆರಾಮಾಗಿ ಹಾಕೊಬೋದು. ಡಬಲ್ ಕಾಟ್ ಎಲ್ಲ ಆರಾಮಾಗಿ ಹಾಕೊಬೋದು. ಸಜ್ಜನು ಇದೆ, ನೋಡ್ಕೊಳ್ಳಿ. ನೋಡಿ ಹಾಲ್ ತೋರಿಸ್ತೀನಿ ಇನ್ನೊಂದು ಸತಿ. ಓಕೆ, ಇದು ಒಂದು ಹಾಲಲ್ಲಿ ವಾಶ್ರೂಮ್ ಕೊಟ್ಟಿದ್ದಾರೆ. ಇದು ವಾಶ್ರೂಮ್ ನೋಡಿ, ಫಾರಿನ್ ಹಾಕಿದ್ದಾರೆ. ಮತ್ತು ಬಾತ್ರೂಮ್ ದೊಡ್ಡದಾಗಿದೆ, ವಾಶ್ರೂಮ್ ನೋಡಿ ಸ್ನೇಹಿತರೆ ದೊಡ್ಡದಾಗೇ ಇದೆ. ಫಿಟ್ಟಿಂಗ್ಸ್ ಎಲ್ಲ ಗ್ರಾಂಡೆಡ್ ಹಾಕಿದ್ದಾರೆ. ಶವರ್ ಇದೆ, ಗೀಸರ್ ಪಾಯಿಂಟ್ ಇದೆ, ಮತ್ತು ನಿಮಗೆ ಸೋಲಾರ್ ಪಾಯಿಂಟ್ ಇದೆ, ಮತ್ತು ಎಕ್ಸಿಟ್ ಫ್ಯಾನ್ ಇದೆ, ವಿಂಡೋ ಇದೆ, ಎಲ್ಲ ಇದೆ, ನೋಡ್ಕೊಳ್ಳಿ. ಓಕೆ, ಇದೆಲ್ಲ ಜಾರ್ದಂಗೆ ಆ್ಯಂಟಿ ಸ್ಕಿಡ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಓಕೆ, ಇವಾಗ ರೂಮ್ 2 ನೋಡೋಣ. ನೋಡಿ ಸ್ನೇಹಿತರೆ, ಇದು ರೂಮ್ 2. ರೂಮ್ 2 ಸ್ವಲ್ಪ ದೊಡ್ಡದಾಗೆ ಬರುತ್ತೆ. ನೋಡಿ ಸ್ನೇಹಿತರೆ, ವಿಂಡೋ ಇದೆ. ಓಕೆ, ಈ ಕಡೆ ಸಜ್ಜ ಎಲ್ಲ ಕೊಟ್ಟಿದ್ದಾರೆ. ಓಕೆ, ರೆಡಿಮೇಡ್ ಡೋರ್ ಹಾಕಿದ್ದಾರೆ. ನೋಡೋದ್ರಲ್ಲ ಸ್ನೇಹಿತರೆ, ಈ ಒಂದು ಮನೆ ಒಂದು ವುಡ್ ವರ್ಕ್ಸ್ ಒಂದು ಬಿಟ್ಟರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಮತ್ತು ಒಳ್ಳೆ ಲೆವೆಟಲ್ಲಿದೆ. ಮತ್ತು BMTC ಬಸ್ ಸ್ಟಾಪ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಇದು ಡೋರು, ಮೇನ್ ಡೋರು. ಓಕೆ, ಇನ್ನೂ ಪಾಲಿಷ್ ಆಗಿಲ್ಲ, ಪಾಲಿಷ್ ಮಾಡಿಕೊಡ್ತಾರೆ. ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 BHK ಹೌಸೆ ಕೊಟ್ಟಿದ್ದಾರೆ. ನೋಡಿ ಸ್ಟೆಪ್ಸ್ ಎಲ್ಲ ಗ್ರಾನೈಟ್ಸ್ ಹಾಕಿದ್ದಾರೆ, ಮತ್ತು MS ರೈಲಿಂಗ್ಸ್ ಹಾಕಿದ್ದಾರೆ. ಚೆನ್ನಾಗಿ ಬಂದಿದೆ, ಫಿನಿಶಿಂಗು ಚೆನ್ನಾಗಿದೆ. ಓಕೆ, ನೋಡಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಇವರು.
ವಾಲ್ ಟೈಲ್ಸ್ ಹಾಕಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದು 2 BHK ಹೌಸು ರೆಂಟ್ಗೆ. ನೋಡಿ ಸ್ನೇಹಿತರೆ, ಫಾಲ್ ಸೀಲಿಂಗ್ ಇದೆ, ಹಾಲಲ್ಲಿ ವಿಂಡೋ ಇದೆ. ಓಕೆ, ನೋಡಿ ದೇವ್ರ ಮನೆ, ಇದು ದೇವ್ರ ಮನೆ. ಓಕೆ, ನೋಡಿ ರೂಮಲ್ಲಿ ನಿಮಗೆ ವಿಂಡೋ ಇದೆ, ಸಜ್ಜೆನೂ ಇದೆ. ಓಕೆ, ಡಬಲ್ ಕಟ್ ಹಾಕೊಬೋದಾ? ಆರಾಮಾಗಿ ಹಾಕೊಬೋದು, ಆಗುತ್ತೆ. ಡಬಲ್ ಕಟ್ ಹಾಕೊಬೋದು. ಓಕೆ, ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಹಾಲು ನೋಡಿ, ದೇವ್ರ ಮನೆ. ಓಕೆ, ಕಿಚನಲ್ಲಿ ಕಾಪರ್ ಲೈನ್ ಬಂದಿದೆ, ವಿಂಡೋ ಇದೆ, ಎಕ್ಸಿಟ್ ಇದೆ. ಓಕೆ, ಇವಾಗ ವಾಶ್ರೂಮ್ ನೋಡೋಣ. ನೋಡಿ ಸ್ನೇಹಿತರೆ, ಇದು ವಾಶ್ರೂಮ್. ಹಾಲಲ್ಲಿ ಒಂದು ಫಾರಿನ್ ಕಬೋರ್ಡ್ ಹಾಕಿದ್ದಾರೆ, SS ಐಟಮ್ ಹಾಕಿದ್ದಾರೆ, ಶವರ್ ಇದೆ, ಗೀಸರ್ ಪಾಯಿಂಟ್ ಎಲ್ಲ ಇದೆ, ನೆಲಕ್ಕೆಲ್ಲ ಬಂಡೆನೂ ಹಾಕಿದ್ದಾರೆ ನೋಡಿ. ಓಕೆ, ರೂಮ್ ಟು ಸ್ವಲ್ಪ ದೊಡ್ಡದಾಗಿರುತ್ತೆ ಸ್ನೇಹಿತರೆ. ರೂಮ್ 2 ನೋಡಿ, ವಿಂಡೋ ಇದೆ. ಓಕೆ, ಸಜ್ಜ ನೋಡಿ ಸ್ನೇಹಿತರೆ ಇದೆ. ಓಕೆ, ನೋಡಿ ರೂಮು ದೊಡ್ಡದಾಗಿದೆ ಇದು. ಓಕೆ, ಇವಾಗ ಟೆರೆಸ್ಗೆ ಹೋಗೋಣ. G+2 ಬರ್ತಾ ಇದೆ ಮನೆ. ನೋಡಿ ಸ್ನೇಹಿತರೆ, ಈ ಒಂದು ಮನೆ ಸ್ನೇಹಿತರೆ ನಾನು ಹೇಳಿದ್ದೀನಿ, ನಿಖರವಾಗಿ ಒಂದು ನಿಮಗೆ ಮಾದಾವರ ಮೆಟ್ರೋಗೆ ಹೇಳಿದ್ದೀನಿ ಸ್ನೇಹಿತರೆ. ಬಜೆಟ್ನಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಮನೆ. ಯಾಕಂದರೆ BMTC ಬಸ್ ಸ್ಟಾಪ್ಗೆ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಎಲ್ಲ ಸೈಟ್ ರೇಟ್ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಸ್ನೇಹಿತರೆ? ಇಲ್ಲೆಲ್ಲ ಸೈಟ್ ರೇಟ್ ಬಂದ್ಬಿಟ್ಟು ನಿಮಗೆ 5,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದು ಮೇಯ್ನ್ ರೋಡ್ಗೆ ಅಟ್ಯಾಚೇ ಇದೆ. ಲೆವೆಟು ಮೇಯ್ನ್ ರೋಡ್ಗೆ BMTC ಬಸ್ಗೆ ಅಟ್ಯಾಚ್ ಇರೋದ್ರಿಂದ ಸ್ನೇಹಿತರೆ ರೇಟ್ ಎಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ. ಇದು ನೋಡಿ ಸ್ನೇಹಿತರೆ, ಎಲ್ಲ ಮನೆಗಳೆಲ್ಲ ಆಗಿದೆ, ನಿಮಗೆಲ್ಲ ಕಾಣಿಸ್ತಾ ಇದೆಯಲ್ಲ, ತೋರಿಸ್ತೀನಿ ಹತ್ತಿರದಲ್ಲಿ. ಒಳ್ಳೊಳ್ಳೆ ಮನೆಗಳೆಲ್ಲ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಎಷ್ಟು ಡೆವಲಪ್ ಆಗಿದೆ ನೋಡಿ. ಓಕೆ, ಈ ಒಂದು ಮನೆ ಖಾತಾ CMC, ವಾಟರ್ CMC, ಸ್ಪೇಸಿಂಗ್ ಸೌತು, ಡೋರ್ಸ್ ಎಲ್ಲ ಈಸ್ಟು 2030. ಓಕೆ, ಲೆವೆಟಲ್ ರೋಡು 25 ಅಡಿ ರೋಡು ಸ್ನೇಹಿತರೆ. ನಿಮಗೆ 60-70% ಲೋನ್ ಆಗುತ್ತೆ. ಲೋನ್ ಬೇಕಾ? ಬನ್ನಿ, ನಾನು ಲೋನ್ ಮಾಡಿಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗೂ ಮನೆಗಳೆಲ್ಲ ಸಿಕ್ಕಾಬಿಟ್ಟೆ ಇದೆ. ಓಕೆ, ನೋಡಿ ಎಲ್ಲ ಫುಲ್ ಡೆವಲಪ್ ಆಗಿದೆ ಸ್ನೇಹಿತರೆ. ಓಕೆ, ಈ ತೋಟದ ಮಗ್ಲಲ್ಲಿ ಸಿಕ್ಕಾಬಿಟ್ಟೆ ಮನೆಗಳಿದೆ ಸ್ನೇಹಿತರೆ. ಓಕೆ, ನೋಡ್ತಾ ಇದ್ದೀರಲ್ಲ. ನೋಡಿ ಸ್ನೇಹಿತರೆ, ಈ ಸುತ್ತಮುತ್ತ ಯಾರ್ದಾನ ಹೊಸ ಬಿಲ್ಡಿಂಗ್ ಆಗಲಿ ಮತ್ತು ಹಳೆ ಬಿಲ್ಡಿಂಗ್ನಾಗಲಿ ಮಾರಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮಾದನಾಯಕನಹಳ್ಳಿ ಲಿಮಿಟ್ಸಲ್ಲಿ ನನಗೆ ಕಸ್ಟಮರ್ ಇದ್ದಾರೆ, ನನಗೆ ಕರ್ಕೊಂಬಂದು ಸೇಲ್ ಮಾಡಿಸ್ಕೊಡ್ತೀನಿ. ಓಕೆ, ನೋಡ್ತಾ ಇರೋಂಥವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಈ ಒಂದು ಬಿಲ್ಡಿಂಗ್ ಕೋಟಿಂಗ್ ಪ್ರೈಸ್ ಬಂದು ಓನರ್ ಬಂದ್ಬಿಟ್ಟು 75 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೇರವಾಗಿ ಬನ್ನಿ, ನಾನು ನೆಗೆಷಬಲ್ ಮಾಡಿಸ್ಕೊಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ ಬಂದು 75 ಲಕ್ಷ ಸ್ನೇಹಿತರೆ, ನೆಗೆಷಬಲ್ ಇದೆ. ಬನ್ನಿ, ನಾನು ನೇರವಾಗಿ ಬನ್ನಿ. ನಿಮಗೆ ಲೋನ್ ಬೇಕಾ? ಲೋನ್ ಮಾಡಿಸ್ಕೊಡ್ತೀನಿ. ಮತ್ತು ಓನರ್ ಕುಣಿಸಿ ನಾನು ನೆಗೆಷಬಲ್ ಮಾಡಿಸಿ ಕೊಡಿಸ್ತೀನಿ. ಓಕೆ, ಲಾಸ್ಟ್ ಡೆಡ್ ಎಂಡ್ ಬರುತ್ತೆ, ಒಂದೇ ರೋಡ್ ಬರೋದು, ಮೇಯ್ನ್ ರೋಡಿಂದ ಒಂದೇ ರೋಡ್ ಬರುತ್ತೆ. ನೋಡಿ ಸ್ನೇಹಿತರೆ, ಈ ಲೆವೆಟ್ ಹೊಂದ್ಕೊಂಡಂಗೆ ನಿಮಗೆ ಮಾದನಾಯಕನಹಳ್ಳಿ ಲಕ್ಷ್ಮೀಪುರ ಮೇಯ್ನ್ ರೋಡ್ ಬರುತ್ತೆ ಸ್ನೇಹಿತರೆ. ಮೇಯ್ನ್ ರೋಡಲ್ಲಿ ಬಸ್ ಸ್ಟಾಪ್ ಇದೆ, ಯಾಕಂದರೆ ಬಸ್ ರೂಟ್ ಇದು. ಓಕೆ, BMTC ಬಸ್ ರೂಟ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ಓನರ್ ಕೋಟಿಂಗ್ ಪ್ರೈಸು 75 ಲಕ್ಷ. ಓಕೆ, ನಿಮಗೆ ನಿಯರ್ ಏನೇನಪ್ಪ ಒಳ್ಳೊಳ್ಳೆ ಸ್ಕೂಲ್ಗಳಿದೆ ಸ್ನೇಹಿತರೆ. ಇಲ್ಲೆಲ್ಲ ಬಸ್ ಸ್ಟಾಪು ನಿಮಗೆ ಮಾದನಾಯಕನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನಗರಸಭೆ ಇದೆ. ಲೋನು 60-70% ಆಗುತ್ತೆ. ಓಕೆ, ಥ್ಯಾಂಕ್ ಯು. ಮತ್ತು ಯಾರ್ದಾನ ವಿಡಿಯೋ ಮಾಡಬೇಕು ಮತ್ತು ಸೇಲ್ ಮಾಡಬೇಕು ಅಂದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ.